ಒಂದು ಮಗುವಿನ ಜೀವನಕ್ಕೆ ರೂಪ ಕೊಡುವುದರಲ್ಲಿ ಕಥೆಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಆ ದೃಷ್ಟಿಯಿಂದ ಯಾದಗಿರಿಯಲ್ಲಿ ಒಂದು ಸಲ ಶಿಕ್ಷಕರ ಜೊತೆಯಲ್ಲಿ ಮಾತನಾಡುವಾಗ ನಾವೆಲ್ಲರೂ ಭಾರತೀಯರು, ನಮ್ಮ ದೇಶದ ಜಗತ್ತಿನ ಜನ ನಮ್ಮ ದೇಶವನ್ನು ಗುರುತಿಸುವುದೆಂದರೆ ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಮುಂತಾದ ಗ್ರಂಥಗಳ ಮುಖಾಂತರ. ಆವಾಗ ನಾನು ಅವರೆಲ್ಲರಿಗೆ ಪ್ರಶ್ನೆ ಕೇಳಿದೆ, ನೀವು ಎಷ್ಟು ಜನ ವೇದವನ್ನು ಓದಿದ್ದೀರಿ? ಸುಮಾರು ಇಡೀ ಜಿಲ್ಲೆಯ ಪ್ರಧಾನಾಧ್ಯಾಪಕರ ಸಭೆ ಅದಾಗಿತ್ತು. ಒಬ್ಬ ಪ್ರಧಾನಾಧ್ಯಾಪಕರು ಅದನ್ನು ಓದಿರಲಿಲ್ಲ. ಎಷ್ಟು ಜನ ಉಪನಿಷತ್ತನ್ನು ಓದಿದ್ದೀರಿ? ಯಾರೂ ಕೈ ಎತ್ತಲಿಲ್ಲ. ಎಷ್ಟು ಜನ ರಾಮಾಯಣ ಮಹಾಭಾರತ ಓದಿದ್ದೀರಿ ಅಂತ ಕೇಳಿದಾಗ ಒಬ್ಬ ಶಿಕ್ಷಕ ಕುವೆಂಪು ರಾಮಾಯಣವನ್ನು ಓದಿದ್ದೇನೆ ಅಂತ ಹೇಳಿದರು. ಭಗವದ್ಗೀತೆ ಬಗ್ಗೆ ಕೆಲವು ಜನ ಹೇಳಿದರು, ಆದರೆ ಅವರಿಗೆ ಕೇಳದೆ ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕ ಅಂತ ಕೇಳಿದರೆ ಎಷ್ಟು ಅಧ್ಯಾಯ ಅಂತ ಕೇಳಿದರೆ ಒಬ್ಬರಿಗೂ ಹೇಳಲಿಕ್ಕೆ ಬರಲಿಲ್ಲ. ಇದು ನಾವು ಆಂತರಿಕವಾಗಿ ದೇಶವನ್ನು ನಿರ್ಮಾಣ ಮಾಡತಕ್ಕಂಥ ಶಿಕ್ಷಕರು ಎಷ್ಟು ಗಟ್ಟಿಯಾಗಿದ್ದೇವೆ ಅಂತ ನನಗೆ ಅನುಭವಕ್ಕೆ ಬಂತು. ಅದೇ ಸಮಯದಲ್ಲಿ ಅವರಿಗೆ ನಾನು ಒಂದು ವಿನಂತಿ ಮಾಡಿದೆ. ಅದು ಪ್ರಸಿದ್ಧವಾಗಿರ್ತಕ್ಕಂಥ ಯಾದಗಿರಿಯ ಆರ್ಯಭಟ್ ಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇತ್ತು. ಪಕ್ಕದಲ್ಲಿ ಆ ಸಂಸ್ಥೆಯ ಪ್ರಮುಖರಾದ ಸುಧಾಕರ್ ರೆಡ್ಡಿಯವರು ಕುಳಿತಿದ್ದರು. ಅವರಿಗೆ ನಾನು ಹೇಳಿದೆ, ನಿಮಗೊಂದು ಸರಳವಾದ ಮಾರ್ಗವನ್ನು ನಾನು ತೋರಿಸುತ್ತೇನೆ, ಅದಾದರೂ ನೀವು ಮಾಡಲಿಕ್ಕೆ ಸಿದ್ಧರಾಗ್ತೀರಾ? ಅದೇನೆಂದರೆ ಪಂಚತಂತ್ರದ ಕಥೆಗಳು. ಈ ಪಂಚತಂತ್ರದ ಕಥೆಗಳು ಅನ್ನುವ ಉಲ್ಲೇಖವನ್ನು ಮಾಡಿ ನಾನು ಅದರ ಮಹತ್ವವನ್ನು ತಿಳಿಸಿ ಹೇಳಿದೆ. ಒಬ್ಬ ಶ್ರೇಷ್ಠ ರಾಜ ತನ್ನ 3 ಮಕ್ಕಳು ಅತ್ಯಂತ ಮೂರ್ಖರಾಗಿದ್ದನ್ನು ಕಂಡು ತಂದೆಗೆ ಚಿಂತೆಯಾಗುತ್ತದೆ. ದಕ್ಷಿಣ ಭಾರತದ ರಾಜನಿಗೆ ಮುಂದಿನ ನಮ್ಮ ಭವಿಷ್ಯ ಏನು, ಈ ದೇಶ ನೋಡುವವರು ಯಾರು ಅಂತ ಪ್ರಶ್ನೆ ಬರ್ತದೆ. ಆವಾಗ ಅವರು ತನ್ನ ಎಲ್ಲ ಮಂತ್ರಿಗಳು, ಜ್ಯೋತಿಷಿಗಳನ್ನು ಕರೆದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಹಳ ದಿನಗಳ ನಂತರ ಒಬ್ಬ ಮಂತ್ರಿಯ ಸಲಹೆ ಮೇರೆಗೆ ಪಂಡಿತ್ ಕೃಷ್ಣ ಶರ್ಮಾ ಅನ್ನುವ ಒಬ್ಬ ಜ್ಞಾನಿಯ ಪರಿಚಯ ಆಗುತ್ತದೆ. ಅವರು ಹೋಗಿ, ಇದು ನಿಮ್ಮ ಸದುದ್ದೇಶ ಇರೋದರಿಂದ ನಾನು ನಿಮಗೆ ಸಹಾಯ ಮಾಡ್ತೇನೆ, ಆದರೆ ನೀವು 6 ತಿಂಗಳ ಕಾಲ ನನಗೆ ಸಮಯ ಕೊಡಬೇಕು ಅಂತ ಕೇಳ್ತಾನೆ. ಆ ಮಕ್ಕಳು ನನ್ನ ಕೈಯಲ್ಲಿ ಕೊಡಬೇಕು ಅಂತ ಹೇಳ್ತಾನೆ. ರಾಜ ಸಂತೋಷದಿಂದ ಅದಕ್ಕೆ ಒಪ್ತಾನೆ. ಒಪ್ಪಿದ ಮೇಲೆ ನಾನು 6 ತಿಂಗಳ ನಂತರ ಬಂದು ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗ್ತೇನೆ. ಆವಾಗ ರಾಜನಿಗೆ ಆತಂಕ ಆಗ್ತದೆ, ಮತ್ತಿತ್ತ 6 ತಿಂಗಳ ನಂತರ ಬರ್ತಾನೋ ಇಲ್ಲೋ ಅನ್ನೋ ಭಯ. ನಿಮಗೆ 100 ಹಳ್ಳಿಗಳನ್ನು ಕೊಡ್ತೇನೆ ದಾನವಾಗಿ ಅಂತ ಹೇಳಿದಾಗ ಆವಾಗ ಆ ಪಂಡಿತನು ಹೇಳ್ತಾನೆ, ನಾನು ನಿನ್ನ 100 ಹಳ್ಳಿಗಳು ಬೇಕಾಗಿಲ್ಲ, ಹಾಗಿದ್ದರೆ ನಿಮ್ಮ ಮಕ್ಕಳನ್ನು ಬುದ್ಧಿವಂತನನ್ನಾಗಿ ನಾನು ಮಾಡುವುದಿಲ್ಲ. ಕೇವಲ ಈ ರಾಜ್ಯದ ಗೌರವ ಉಳಿಬೇಕು, ರಾಜ್ಯದ ಕೋಟಿ ಜನರಿಗೆ ಹಿತ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ನಾನು ಒಪ್ಪಿದ್ದೇನೆ ಹೊರತು ಬೇರೆ ಏನೂ ಕಾರಣ ಇಲ್ಲ. ಮುಂದೆ ಅದೇ ಪಂಡಿತ್ ಕೃಷ್ಣ ಶರ್ಮಾ ಆ ಮಕ್ಕಳನ್ನು ಕರೆದುಕೊಂಡು ಇವತ್ತು ನಾಡಿನ ತುಂಬ ಪ್ರಸಿದ್ಧವಿರುವ ಪಂಚತಂತ್ರದ ಕಥೆಗಳು ಅನ್ನುವ ಪುಸ್ತಕ ಏನಿದೆ, ಆ ಪುಸ್ತಕದ ಬಗ್ಗೆ ಮಾಹಿತಿ ಕೊಟ್ಟು, ಇದನ್ನು ನೀವು ವರ್ಷಕ್ಕೆ 1 ಸಲ ಓದಿ, 1-2 ಗಂಟೆಯಲ್ಲಿ ಆ ಪುಸ್ತಕವನ್ನು ಓದಿ ಮುಗಿಸಬಹುದು. ಪ್ರತಿ ಸಲ ನಿಮಗೆ ಹೊಸ ಅರ್ಥವನ್ನು ಕೊಡ್ತಾರೆ. ಆ 3 ಮಕ್ಕಳು ಬುದ್ಧಿವಂತರಾಗಿ ಬಂದು ರಾಜ್ಯವನ್ನು ಗೌರವದಿಂದ ನಡೆಸ್ತಾರೆ. ಅರ್ಥಾತ್ ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ತು, ಷಡ್ದರ್ಶನ, ಇದರಲ್ಲಿ ಬದುಕಿನ ಸಾಫಲ್ಯಕ್ಕೆ ಇರುವ ಎಲ್ಲ ತತ್ವಗಳು ಪಂಚತಂತ್ರದಲ್ಲಿದೆ ಅಂತ ನನಗೆ ದೆಹಲಿಯಲ್ಲಿರುವ ಅಜಿತ್ ತಿವಾರಿ ಅನ್ನುವರಿಂದ ಗೊತ್ತಾಯಿತು. ಅವರು 10 ಪಂಚತಂತ್ರದ ಬೃಹತ್ ಗ್ರಂಥಗಳನ್ನು ತಂದು ನನ್ನ ಮುಂದೆ ಇಟ್ಟಿದ್ದರು. ಅದರ ಪರಿಣಾಮವಾಗಿ ಮುಂದೆ ನಾನು ಒಟ್ಟು ಸುಮಾರು 37,000 ಪಂಚತಂತ್ರದ ಕಥೆಯ ಪುಸ್ತಕಗಳನ್ನು ಸಾಕ್ಷಿ ಪ್ರಕಾಶನ ಮತ್ತು ಅನ್ಯ ಮಾಧ್ಯಮದ ಮುಖಾಂತರ ಮುದ್ರಣ ಮಾಡಿ
ಈ ಭಾಗದ ಮಕ್ಕಳ ಕೈಗೆ, ಶಿಕ್ಷಕರ ಕೈಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದೆ. ಮತ್ತು ನಾನು ಅನೇಕ ಕಡೆ ಹೋದಾಗ ಶಿಕ್ಷಕರಲ್ಲಿ ವಿನಂತಿ ಮಾಡ್ತೇನೆ, ನೀವು ಇದನ್ನು ಗ್ರಂಥ ಅಂತ ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಮಕ್ಕಳಲ್ಲಿನೂ ವಿನಂತಿ ಮಾಡಬೇಕು. ನಿಮ್ಮ ಜೊತೆಗೆ ಈ ಪಂಚತಂತ್ರದ ಪುಸ್ತಕ ಇರಬೇಕು. ಯಾವಾಗ ಬದುಕಿನಲ್ಲಿ ಸಮಸ್ಯೆಗಳು ಬರ್ತವೆ, ಒಂದು ಸಲ ಪಂಚತಂತ್ರ ಓದಿದರೆ ಬೆಳಕು ಸಿಗುತ್ತದೆ, ಹೊಸ ಮಾರ್ಗ ಸಿಗುತ್ತದೆ. ಹೀಗೆ ತನ್ನತನವನ್ನು ಕಾಪಾಡಿಕೊಂಡು ಒಂದು ವ್ಯಕ್ತಿ ಈ ದೇಶದ ಶ್ರೇಷ್ಠ ಗ್ರಂಥಗಳ ಸಾರವನ್ನೇ ಅದರಲ್ಲಿ ಕೊಟ್ಟಿದ್ದಾರೆ. ಆದರೆ ಮನಸ್ಸಿಗೆ ದುಃಖ ಆಗುತ್ತದೆ. ಒಂದು ಕಾಲ ಹೀಗೆ ಬರ್ತದೆ, ಭಾರತ ದೇಶದಲ್ಲಿಂದಲೇ ಪಂಚತಂತ್ರ ಮಾಯವಾಗಿ ಬಿಡುತ್ತದೆ. ಮತ್ಯಾರೋ ಮುಂದಿನವರು ಬಂದು ಮತ್ತು ಭಾರತ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಎಲ್ಲಕ್ಕಿಂತ ಪಾಪ್ಯುಲರ್ ಗ್ರಂಥ ಅಂದರೆ ಪಂಚತಂತ್ರದ ಕಥೆಗಳು. ಕೊನೆಗೆ ಈ ಪಂಚತಂತ್ರದ ಕಥೆಗಳನ್ನು ಮತ್ತೆ ವಿದೇಶದಿಂದ ಸಂಗ್ರಹ ಮಾಡಿ ಇರುವ ಕೃತಿ ಏನಿದೆ ಅದು ಇವತ್ತು ಭಾರತದಲ್ಲಿದೆ. ಅಂದಮೇಲೆ ಅದರ ಬೆಲೆಯನ್ನು ತಿಳ್ಕೊಂಡು ನಾವು ಮಾಡಬೇಕು. ಮಕ್ಕಳ ಬೆಳವಣಿಗೆಯಲ್ಲಿ, ಸಮಾಜದ ಸಮೃದ್ಧಿಯಲ್ಲಿ ಪಂಚತಂತ್ರದ ಕಥೆ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತದೆ. ಇದನ್ನು ಶಿಕ್ಷಕರು, ತಂದೆ ತಾಯಂದಿರು, ಆಡಳಿತ ಮಂಡಳಿಯವರು ಗಮನಿಸಬೇಕೆಂದು ನನ್ನ ಆಶಯ.